ವಾಲ್ಮೀಕಿ ಅವರ ಪುತ್ಥಳಿ ಹಣವನ್ನ ಬಹಳ ದಿನಗಳ ಈ ಭಾಗದ ಜನಕ್ಕೆ ಬೇಡಿಕೆ ಆಗಿತ್ತು. ಇವತ್ತು ಅದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅದೊಂದು ಆ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ. ಬಹಳ ದಿನಗಳ ಬೇಡಿಕೆ ಕೂಡ ಇತ್ತು ಅವ್ರದ್ದು, ಹಾವೇರಿಯಲ್ಲಿ ಒಂದು ಮೂರ್ತಿ ಆಗ್ಬೇಕಂತ. ಸೊ ಅದನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಸ್ವಾಮೀಜಿಯವರು ಈ ತರ ನಮ್ಮ ಶಾಸಕರೆಲ್ಲ ಕೂಡಿ ಬಂದಿದ್ದು ಅಷ್ಟೇ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ಸರ್, ಜಾತಿ ಗಣಿತ ರಿಪೋರ್ಟ್ ಇನ್ನೂ ಕೂಡ ಮಂಡನೆ ಆಗಿಲ್ಲ ಸರ್ ಸರ್ಕಾರದಲ್ಲಿ. ಯಾವ್ದು ಇನ್ನು ಸ್ಟಾರ್ಟ್ ಆಗಿಲ್ಲ, ಅದು ಇನ್ನು ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಮಾಡ್ತಿದ್ದಾರೆ, ವಿಳಂಬ ಆಗಿದೆ. ನಮ್ದೇ ಇನ್ನೂ ಆಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ಬಹುಶಃ ಟೈಮ್ ಆಗ್ಬೋದು. ಸರ್, ಈಗ ಹಂಚಿಕೆ ಆಗಿರೋದ್ರಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಒಂದು ಅದರಲ್ಲಿ ಅವ್ರಿಗೆ ರಿಸರ್ವ್ ಇದೆ 4.5 ಅಲ್ಲಿ ರಿಸರ್ವ್ ಇದೆ. ಅದರಲ್ಲಿ ಅವ್ರ ರಿಸರ್ವ್ ಇದೆ 4.5 ಏನು ಇದೆ ಅಲೆಮಾರಿಗಳಿಗೆ. ಅದರಲ್ಲಿ 20% ಮೀಸಲಾತಿ ಅದರಲ್ಲಿ ರಿಸರ್ವ್ ಇದೆ ಇಂಟರ್ನಲ್. ಸೊ ಹೀಗಾಗಿ ಅವ್ರ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು 5 ಜಾತಿಗಳಿಗೆ ಮಾತ್ರ ಮೀಸಲಾತಿ ಕೊಟ್ಟಿದ್ದು ಸರ್. ನೀವು ಅದರಲ್ಲಿ 63 ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಸರ್, ಅಲೆಮಾರಿಗಳು ಸೇರಿದಂತೆ. ಇಲ್ಲ, ಅದ್ರ ಬಗ್ಗೆ ನಿಮ್ದೊಂದು ನಿಮ್ ಪ್ರಕಾರ ಒಂದ್ ಯಾವ್ದಾರ ಅದಕ್ಕೊಂದು ಸಮಿತಿ ನೇಮಿಸ್ಬೇಕಾಯ್ತು. ಈಗ ನೀವು ಏನು ಅಂತ ನಮ್ಗೆ ತಿಳಿತಾ ಇಲ್ಲ. 5 ಕೊಟ್ಟಿದ್ರು, ನೀವು 60 ಕೊಟ್ರಿ ಅಂದ್ರೆ ಅದು ನ್ಯಾಯ ಸಿಕ್ಕಿದೋ ಇಲ್ಲ ಅಂತ ಅದು ನಮಗ್ ಕನ್ಫ್ಯೂಸ್ ಆಗ್ತದೆ. ನೋಡೋಣ, ಅದ್ರ ಬಗ್ಗೆ ಚಿಂತನೆ ಮಾಡೋಣ, ಚರ್ಚೆ ಮಾಡೋಣ. ಇಲ್ಲ, ಅದ್ರ ಬಗ್ಗೆ ಇಲ್ಲ, ಸಾಕೀಗ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಸರ್ ಎಲ್ಲ ಊರಲ್ಲಿ ಹೇಳಿ ನಾವು ಎಲ್ಲ ಒಂದೇ ಕ್ಯಾಬಿನೆಟ್ ಒಂದೇ 4 ತಾರೀಕು ಒಂದೇ ಅದು ನೋಡೋಣ. ಸರ್, ಈಗ ಮೊನ್ನೆ ಹೇಳಿಕೆ ಕೊಟ್ಟಿದ್ರಿ ಸರ್ ಸಿದ್ದರಾಮಯ್ಯನವರ ಬಗ್ಗೆ. ಕೆಲವೊಂದ್ ಕಡೆ ಸಿದ್ದರಾಮಯ್ಯನವರು ಬಹಳಷ್ಟು ಅಸಹಾಯಕತೆ ಆಗಿದ್ದಾರೆ. ಇಲ್ಲ, ನಾ ಏನು ಕೊಟ್ಟಿಲ್ಲ, ಅದು ಬೇರೆಯವ್ರು ಕೊಟ್ಟಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಈಗ ಏನಂತ ಸನ್ನಿವೇಶ ಇಲ್ಲ, ಸಂದರ್ಭ ಕೂಡ ಇಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.